ಇವಾಗ ಸುಜುಕಿ ಶೋರೂಮ್ ಎದುರುಗಡೆ ಇದ್ದೀವಿ. ಸೊ ಗೌತಮ್ ನಾಯ್ಡು ಮತ್ತು ಟ್ರಿಪಲ್ ರಶ್ ಬಂದಿದ್ದಾರೆ. ಸುಮಾರು ಒಂದು 30 ಪೀಪಲ್ ಆದರೂ ಇದ್ದಾರೆ. ಒಂದೇ ಸಲ ಇಷ್ಟು ಸುಜುಕಿ ಗಾಡಿಗಳು ನೋಡಿಬಿಟ್ರೆ ಗಾಬರಿ ಆಗಿಬಿಡ್ತಾರೆ. ಇಷ್ಟು ಜನದ ಜೊತೆ ಗ್ರೂಪ್ ರೈಡ್ಸ್ ಎಲ್ಲ ಮಾಡೇ ಇಲ್ಲ, ಇದೇ ಫಸ್ಟ್ ಆ್ಯಕ್ಚುಲಿ. ನನ್ನನ್ನು ನೋಡ್ಕೊಂಡು ಟ್ರಿಪಲ್ ರಶ್ ಅವರು ಹಿಂದ್ಗಡೆ ಬಂದಿದ್ದಾರೆ. ಬಟ್ ನನ್ನ ಮ್ಯಾಪ್ಸ್ ನೋಡಿದ್ರೆ ಕಂಟ್ರಿ ರೋಡ್ಸ್ ಸೆಲೆಕ್ಟ್ ಆಗಿಬಿಟ್ಟಿದೆ. ಒಳ್ಳೆ ಸೋಫಾ ಸೆಟ್ ಮೇಲೆ ಕೂತ್ಕೋದಂಗಿದೆ ಗುರು, ನಿಜವಾಗ್ಲೂ. ಎಷ್ಟು ಸೀಟು ಸ್ಪೇಸ್ ಇದೆ ಗೊತ್ತಾ ಮಾತ್ರ. ಮುಂದ್ಗಡೆ ಸೀಟಲ್ಲೇ ಇಬ್ಬರು ಕೂತ್ಕೊಬೋದು ನನ್ನಂಥವ್ರು, ಅಷ್ಟು ಸ್ಪೇಸ್ ಇದೆ. ಸೊ ನಿಮಗೆ ಏನಾದ್ರು ಸ್ವಲ್ಪ ನೋವಾಯಿತು ಅಂದರೆ ಬ್ಯಾಕಲ್ಲಿ ಆರಾಮಾಗೆ ಶಿಫ್ಟ್ ಮಾಡ್ಕೊಬೋದು ಪ್ಲೇಸ್ನ. ಅಯ್ಯೋ ಆವಾಗ ಪೈಲ್ಸ್ ಬರೋದು. ಟ್ರಿಪಲ್ ರಶ್ ಅವ್ರು ಇಲ್ಲೇ ಹೋಗ್ತಾ ಇದ್ದಾರೆ. ಸೊ AGT ಆನ್ ವೀಲ್ಸ್ ಅವ್ರು ಫಾಲೋ ಮಾಡ್ತಾನೆ ಇದ್ದಾರೆ. ಸೊ ಅವರಿಬ್ರದ್ದು ಸೇಮ್ ಗಾಡಿ. ಮೋಸ್ಟ್ಲಿ ಟ್ರಿಪಲ್ ರಶ್ ಅವ್ರದ್ದು 250 ಅನ್ಸುತ್ತೆ. ಖುಷಿ ಆಯಿತು ಗುರು, ಈ ಬೈಕಲ್ಲಿ ಫಸ್ಟ್ ರೈಡೇ ಟ್ರಿಪಲ್ ರಶ್ ಮತ್ತು ಗೌತಮ್ ನಾಯ್ಡು ಜೊತೆ. ಅವ್ರಿಗಂತೂ ಏನು ಗೊತ್ತಾಗಲ್ಲ ನಾನು ಜೊತೆಯಲ್ಲಿದ್ದೀನಿ ಅಂತ, ನನಗೆ ಗೊತ್ತಾಗತ್ತೆ ಅಷ್ಟೆ. ಟ್ರಿಪಲ್ ರಶ್ ಅವರು ರೀಲ್ಸಿಗೆ ರೆಡಿ ಮಾಡ್ಕೊತಿದ್ದಾರೆ. ಹೆವಿ ಫಾಸ್ಟಾಗಿ ರೀಲ್ಸ್ ಹಾಕ್ತಾರೆ ಗುರು ಅವರು. ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗಿ ಎಡಿಟ್ ಮಾಡಿ ಆ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಆ ವಿಡಿಯೋ ಹಾಕೋದೋ ಬೇಡೋ ಅನ್ನೋ ಡಿಸಿಷನಿಗೆ ಬಂದ್ಬಿಟ್ಟಿರ್ತೀವಿ. ಎಲ್ಲರೂ ಆ್ಯಕ್ಚುಲಿ ಮುಂದೆ ಹೋಗಿದ್ದಾರೆ. ನಾನು ಟ್ರಿಪಲ್ ರಶ್ ನಿಲ್ಲಿಸಿದ್ರು ಅಂತ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಅಲ್ಲಿ ರೋಡ್ ಇತ್ತು ಬ್ರೋ, ಆ ಕಡೆ ರೋಡ್ ಹೋಗಿದ್ರೆ ಕರೆಕ್ಟ್ ಇತ್ತು. ಟ್ರಿಪಲ್ ರಶ್ ಚೇಸ್ ಮಾಡೋದು ಅಂದ್ರೆ ಖುಷಿ ಗುರು. ಫುಲ್ ಪೊಟೆನ್ಷಿಯಲಲ್ಲಿ ಓಡಿಸ್ತಾರೆ ಅವ್ರ ಗಾಡಿನ. ಹಾಂ ಬ್ರೋ, ನಂದು ಲೊಕೇಶನ್ ನಾನು ಎಲ್ಲರೂ ಮಿಸ್ ಆದ್ರಲ್ಲ, ನಾನು ಲೊಕೇಶನ್ ಹಾಕ್ಕೊಂಡೆ. ಹಾಂ, ಅದಕ್ಕೆ ಅದು ಆ ಕಡೆ ಒಳಗಡೆ ರೂಟ್ ಈಸಿಯೆಸ್ಟ್ ರೂಟ್ ತೋರಿಸ್ತು. ಬಟ್ ನೋಡಿದ್ರೆ ಅದು ಪೂರ್ತಿ ಕಂಟ್ರಿ ರೋಡ್ಸ್ ಒಳಗಡೆ. ಸ್ಟ್ರೈಟಾ ಇಲ್ಲಿ ರೈಟಾ ಬ್ರೋ? ಇಲ್ಲಿ ಒಳಗಡೆನಾ?
ಹ್ಞೂ ಬ್ರೋ. ಟ್ರಿಪಲ್ ರಶ್ ಅವ್ರನ್ನ ನಾನು ತುಂಬ ವರ್ಷಗಳಿಂದ ನೋಡ್ತಿದ್ದೀನಿ ಗುರು. ಅವ್ರ ಹತ್ರ ಸ್ಟ್ರೀಟ್ 756 ಇತ್ತಲ್ಲ, ಆವಾಗಿಂದನೂ ನೋಡ್ತಾ ಇದ್ದೀನಿ. ತುಂಬ ಹಂಬಲ್ ಪರ್ಸನ್ನು. ನನಗೆ ಸ್ವಂತ ಅಣ್ಣಂಗೆ ಡೈರೆಕ್ಟಾಗಿ ಮೀಟ್ ಆಗಿದ್ರು ದಾವಣಗೆರೆಯಲ್ಲಿ. ಆ್ಯಕ್ಚುಲಿ ಹೆವಿ ಖುಷಿ ಆಗುತ್ತೆ ಗುರು. ನಮ್ಮ ಕನ್ನಡ ಮೋಟೋ ಬ್ಲಾಗರ್ಸ್ ಈ ರೇಂಜಿಗೆ ಬೆಳೀತಾ ಇರೋದು ನಮಗೆ ಒಂದು ಇನ್ಸ್ಪಿರೇಷನ್. ನಾವು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಇವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೊಂಡು. ನಾನೆಲ್ಲ ಅವಾಗ 2016ಇಂದನೂ DV ವ್ಲಾಗ್ಸು ಮತ್ತು ಟ್ರಿಪಲ್ ರಶ್ ಸ್ವಲ್ಪ ಲೇಟಾಗಿ ಬಂದರು. ಆ್ಯಕ್ಚುಲಿ 21 ಸ್ಟಾರ್ಟ್ ಮಾಡಿದ್ದು ಅನಿಸುತ್ತೆ. ಸೊ ವಿತಿನ್ 4 ಇಯರ್ಸಲ್ಲಿ ಅವ್ರು ಯಾವ ರೇಂಜಿಗೆ ಫೇಮಸ್ ಆಗಿದ್ದಾರೆ ನೋಡ್ರಿ. ಐ ಥಿಂಕ್ 1.8 lakhs ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನಿಸುತ್ತೆ. ಬಟ್ ಅವ್ರದ್ದು ಒಂದು ವೀಡಿಯೋ ನೋಡಿ ನಾನು ಶಾಕ್ ಆಗಿದೆ ಗುರು. ಅವ್ರದ್ದು 390 ಆಕ್ಸಿಡೆಂಟ್ ವೀಡಿಯೋ ಹಾಕಿದ್ರಲ್ಲ, ಯಾವ ರೇಂಜಿಗೆ ಬಿದ್ದಿದ್ದಾರೆ ಅವ್ರದ್ದು. ಇಲ್ಲೆಲ್ಲ ಪೂರ್ತಿ ಬೋನೆಲ್ಲ, ಕಾಲರ್ ಬೋನೆಲ್ಲ ಕಟ್ಟಾಗಿತ್ತು. ಅವ್ರು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ವೀಡಿಯೋದಲ್ಲಿ ಏನೇನಾಗಿತ್ತು, ಏನೇನು ಗೋತ್ರು ಆದರು. ಆ ವೀಡಿಯೋ ನೋಡಿ ನನಗೆ ಒಂಥರ ಅನಿಸ್ಬಿಡ್ತು ಇವರು, ಭಯನೇ ಬಂದ್ಬಿಡ್ತು ಆ್ಯಕ್ಚುಲಿ. ಸೊ ಇವಾಗೆಲ್ಲ ಬಾಯ್ಸು ಜಿಪ್ಲೈನಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಲಗೇಜಿಗೆ ನಾವೇ ಜವಾಬ್ದಾರಿ. ರೆಡಿನಾ ಬ್ರೋ? ಹೋಗಿ ಬ್ರೋ, ಅದಕ್ಕೆ ನಡ್ಕೊಂಡು ಹೋಗೋದಕ್ಕೆ ಹೋಗಿ ನಡ್ಕೊಂಡು ಹೋಗೋದು ರೋಪ್ ವಾಕ್. ಯಾವುದೋ ಒಂದು ವಾಕು ಹೋಗಿ. ಸೊ ನಮಗೆ ಸುಜುಕಿ ಅವ್ರು ಕೊಟ್ಟಿರೋದು ನಾರ್ಮಲ್ ರೂಮ್ಸು. ಸೊ ಈ ಕಡೆ AC ರೂಮ್ಸ್ ಇದೆ. ಡಿಸೈನ್ಸೇ ಸಕ್ಕತ್ತಾಗಿದೆ ಗುರು. ನನಗೆ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಹೆವಿ ಪೀಸ್ಫುಲ್ ಆಗಿದೆ ಮಾತ್ರ ಜಾಗ. 2 hours later. ಇನ್ನು ಎಲ್ಲರೂ ಹೊರಟಿಲ್ಲ ಆ್ಯಕ್ಚುಲಿ. ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಫ್ರಮ್ ರಾಮನಗರದಿಂದನೇ. ಸೊ ನಾವು ಬೆಂಗಳೂರಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗ ಲೀವ್ ಆಗ್ತಾಯಿದ್ದೀವಿ. ಸೊ ಲಗೇಜೆಲ್ಲ ಪ್ಯಾಕ್ ಮಾಡಾಯಿತು ಪೂರ್ತಿ. ಸೊ ಮಾರ್ನಿಂಗ್ ಬರ್ತಾ ನಾನು ರೈನಾಕ್ಸ್ ಜಾಕೆಟ್ ಹಾಕ್ಕೊಂಬಂದಿದ್ದೆ, ಸ್ವಲ್ಪ ಚಳಿ ಎಲ್ಲ ತಡೆಯುತ್ತೆ ಅಂತ. ಈ ಬಿಸಿಲಲ್ಲಿ ಏನಾದರೂ ಇವಾಗ ಹಾಕ್ಕೊಂಡು ಹೋಗ್ಬಿಟ್ರೆ ನಿಜ ತಡೆಯೋಕ್ಕೆ ಆಗಲ್ಲ ಗುರು. ಬಾಯ್ ಬಾಯ್. ಹಾಂ ಬ್ರೋ, ನೈಸ್ ಮೀಟಿಂಗ್ ಯು ಬ್ರೋ. ಬ್ಯಾಂಗ್ಳೂರು ಟ್ರಾಫಿಕ್ಕು ತಡೆಯೋಕ್ಕಾಗಲ್ಲ ಬ್ರೋ. ಆಮೇಲೆ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಒನ್ಸ್ ಅಗೈನ್. ಬಾಯ್. Bye bye from Gautam Naidu and Triple Rush. What an exciting vlog it was. Thank you.